ಅಬ್ದುಲ್ ಕಲಾಂನವ್ರು ಒಪ್ತಾರೆ, ನಿಸಾರ್ ಅಹಮದ್ ಅವ್ರನ್ನ ಒಪ್ತಾರೆ. ಆದರೆ ಈಗ ಬುಕರ್ ಪ್ರಶಸ್ತಿ ಒಂದು ಹೆಣ್ಮಕ್ಳನ್ನ ಒಪ್ಪೋದಿಲ್ಲ. ಯಾಕೆಂದರೆ ಅದು ತಾರತಮ್ಯ ಇದೆ. ಅಬ್ದುಲ್ ಕಲಾಂ ಅವರು ಎಂಥ ವ್ಯಕ್ತಿ, ನಿಸಾರ್ ಅಹಮದ್ ಉದ್ಘಾಟನೆ ಮಾಡಿಲ್ವಾ? ಅವಾಗೇನು ಕುಂಕುಮ ಇಟ್ಕೋಬೇಕು ಅಂತ ಏನು ಹೇಳಿ ಚರ್ಚೆ ಮಾಡಲಿಲ್ಲ. ಈಗ ಹೆಣ್ಮಕ್ಳಾದ ತಕ್ಷಣ ಚರ್ಚೆ ಮಾಡ್ತಾರೆ, ಪ್ರೊಪಗಂಡ ಸೃಷ್ಟಿ ಮಾಡ್ತಾರೆ. ಅದು ತಪ್ಪದು. ಚರ್ಚೆ ಮಾಡಲಿ, ಒಳ್ಳೆ ಚರ್ಚೆ ಯಾವತ್ತೂ ಪ್ರಶ್ನೆ ಮಾಡಬೇಕು, ಚರ್ಚೆ ಮಾಡಬೇಕು. ಅದು ಕುಲಂಕುಷವಾಗಿ ಚರ್ಚೆ ಮಾಡಬೇಕು. ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹರಬಾರ್ದು, ಜನರ ಮನಸ್ಸನ್ನು ಕದಡಬಾರ್ದು ಈ ಹಬ್ಬದ ಟೈಮಲ್ಲಿ. ಬಾನು ಮುಸ್ತಾಕ್ ಅವರು ಮಾಡೋದ್ರಿಂದ ತೊಂದರೆ ಇಲ್ವಾ? ಏನು ತೊಂದರೆ ಇದೆ? ಏನು ತೊಂದರೆ ಇಲ್ಲ, ತೊಂದರೆ ಏನಿಲ್ಲ. ಕೆಲವ್ರಿಗಷ್ಟೇ ತೊಂದರೆ ಆಗಿದೆ, ಒಂದು 10% ಜನಕ್ಕೆ ತೊಂದರೆ ಆಗಿದೆ. ಮಿಕ್ಕಿದವರೆಲ್ಲ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಇದು ದಸರಾ ನಾಡ ಹಬ್ಬ, ಅದು ವಿಶ್ವವಿಖ್ಯಾತ ಪಡೆದಿರೋದನ್ನು ಇವರು ವಿಕೃತಿಯಾಗಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಕೆಲವರು ಪ್ರಪಗಂಡ ಸೃಷ್ಟಿ ಮಾಡಿ ಮಾಡಬಾರ್ದು. ಸ್ವಾಗತ ಮಾಡ್ತೀವಿ, ಒಂದು ಹೆಣ್ಮಗಳಾಗಿ ಸ್ವಾಗತ, ಹೆಣ್ಮಗಳು ಉದ್ಘಾಟನೆ ಮಾಡೋದನ್ನು ಸ್ವಾಗತ ಮಾಡ್ತೀವಿ. ಹಾಗಾದರೆ ಬಿ ಜೆ ಪಿಗರು ಏನು ಈ ವಿಚಾರದ ಪರ ಧ್ವನಿ ಎತ್ತುತ್ತಾ ಇದ್ದಾರೆ ಅಥವಾ ವಿರೋಧವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅದು ವೋಟ್ ಬ್ಯಾಂಕಿಂಗ್ ಸಿಸ್ಟಮ್ಗೋಸ್ಕರನ ಅಥವಾ ಮೂಲ ಹಿನ್ನೆಲೆಯನ್ನು ಹಿಂದೂ ಧರ್ಮದ ಮೂಲ ಹಿನ್ನೆಲೆಯಾಗಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವ ಹಿನ್ನೆಲೆಯಾಗಿದೆಯಾ? ಇಲ್ಲ, ವೋಟ್ ಬ್ಯಾಂಕಿಗೆ ಸದ್ಯಕ್ಕೆ ಯಾವುದೋ ಚುನಾವಣೆ ಕರ್ನಾಟಕದಲ್ಲಿಲ್ಲ. ಈಗ ಬಿಹಾರದಲ್ಲೆಲ್ಲೋ ಚುನಾವಣೆ ಇರಬೇಕು, ಅದನ್ನು ಇಲ್ಲಿ ಸೃಷ್ಟಿ ಮಾಡೋದನ್ನ ಅಲ್ಲೂ ಪ್ಲೇ ಮಾಡ್ತಾರೆ. ಬಟ್ ಇದು ಧರ್ಮ ರಾಜಕಾರಣದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ. ಈಗ ಇವರು ಕಾಂಗ್ರೆಸ್ ಅವರೆಲ್ಲ ಮುಸ್ಲಿಮ್ಸ್ ಪರ ಅಂತ ಒಂದು ಗೊಂದಲ ಸೃಷ್ಟಿ ಮಾಡಿ ಜನರ ಮನಸ್ಸನ್ನು ಕದಡ್ತಾನೆ ಇರ್ತಾರೆ. ಬಿ ಜೆ ಪಿಲಿ ಜನರ ಮನಸ್ಸಿನ ಮೇಲೆ ಒಂಥರ ವೈರಸ್ ಥರ ದಾಳಿ ಮಾಡ್ತಾಯಿದ್ದಾರೆ ಇವರು. ಮನುಷ್ಯ ಯಾವತ್ತೂ ನೆಮ್ಮದಿಯಾಗಿರಬಾರ್ದು. ಅವರ ಪ್ರಕಾರ ಕೆಲವರು ಜನಗಳು ನೆಮ್ಮದಿಯಾಗಿರಬಾರ್ದು. ಒಂದಲ್ಲ ಒಂದು ವಿಷಯದಲ್ಲಿ ಜನ ಚರ್ಚೆ ಮಾಡಬೇಕು, ಆ ಥರ ಗೊಂದಲ ಸೃಷ್ಟಿ ಮಾಡ್ತಾಯಿದ್ದಾರೆ. ಅದು ಮಾಡಬಾರ್ದು. ಹಾಗಾದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ನಿಮಗೆ ಒಪ್ಪಿಗೆ ಇದೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದೆ? ಜಾತ್ಯತೀತ ರಾಷ್ಟ್ರವಾಗಿರೋದ್ರಿಂದ ಜಾತ್ಯತೀತವಾಗಿ ಬರೋವರಿಂದ ಸ್ವಾಗತ ಮಾಡ್ತೀವಿ. ಇದನ್ನು ನಾವು ಒಪ್ಕೊಳ್ತೀವಿ. ಒಂದು ಹೆಣ್ಮಕ್ಳ ಕೈಯಲ್ಲಿ ಉದ್ಘಾಟನೆ ಮಾಡಿಸೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.